ಓಹೋ, ಮೂಗ್ ಚೆನ್ನಾಗಿದೆ. ಸ್ಮೆಲ್ ಎಲ್ಲ ಚೆನ್ನಾಗಿ ಕಂಡು ಹಿಡಿತೀರಲ್ಲ. ಹೌದು, ಬನ್ನಿ ಕೂತ್ಕೊಳ್ಳಿ, ತಿನ್ನೋರಂತೆ. ಬೇಡ ಬಿಡಿ ಸರ್, ನಿಮ್ಗೆ ಯಾಕೆ ತೊಂದ್ರೆ? ಹೌದಾ, ಹೋಗ್ಲಿ ಬಿಡಿ. ಸರಿ ಪುಟ್ಟಿ, ನೀನ್ ಬಾ. ಸರ್, ಇದಕ್ಕೆ ಹೇಳೋದು ಬೇಜಾರು ಮಾಡ್ಕೋಬಾರ್ದು ಅಂತ. ಆದ್ರೆ ಒಂದು ಕಂಡೀಷನ್. ಏನಪ್ಪ? ಮಮ್ಮಿಗೆ ಹೇಳಲಿಲ್ಲ ಅಂದ್ರೆ ನೀವು ನಾನು ತಿಂತೀನಿ. ಅಕಸ್ಮಾತ್ ನಿಮ್ಮ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತೀಯಾ? ಗೊತ್ತಾಗಲ್ಲ ಬಿಡಿ ಸರ್. ಸರ್, ನೀವೇನ್ ಮಾಡಿರೋದು? ಬಿಸಿಬೇಳೆಬಾತು. ಬಿಸಿಬೇಳೆಬಾತು ಬಿಸಿ ಇರೋವಾಗಲೇ ತಿನ್ಬಿಡ್ಬೇಕು, ಇಲ್ಲ ಅಂದ್ರೆ ಟೇಸ್ಟೇ ಇರಲ್ಲ. ಹೌದು. ಸರಿ, ತಡೆ ತಗೋ, ಹಾಕೊಡ್ತೀನಿ. ಹಾ ಅಗಿ ಸರ್. ಬಿಸಿ ಇದೆ, ನಿಧಾನಕ್ಕೆ ತಿನ್ನು. ಬಾಯಿ ಸುಟ್ಕೊಂಬಿಟ್ಟೆ ಆಮೇಲೆ. ಇಲ್ಲ ಸರ್, ನನಗಿವೆಲ್ಲ ಅಭ್ಯಾಸ ಇದೆ. ಹಾಯ್. ಪುಟ್ಟಿ, ನೀನು ತಿನ್ನೋತೆ ಬಾ. ಒಂದು ತಟ್ಟೆ ತಗೊಂಡ ಅಂತ ಬೇಜಾರ? ಪರವಾಗಿಲ್ಲ ಬಾ ಪುಟ್ಟಿ, ಇನ್ನೊಂದು ತಟ್ಟೆ ತಗೋ ಬಾ. ಬಾ, ಸಾಕು ಬಾ. ಏಯ್, ಹೇಗಿದೆ ಅಂತ ಹೇಳಲಿಲ್ವಲ್ಲೋ? ಸೂಪರ್ ಆಗಿದೆ ಸರ್. ಸೇಮ್ ಹೋಟ್ಲು ಮಾಡ್ದಂಗೆ ಮಾಡಿದ್ದೀರಾ. ಇದ್ರ ಮೇಲೆ ಹಾಕ್ತಾರಲ್ಲ, ಅದಿಲ್ವಾ? ಏ, ಮರ್ತ್ಬಿಟ್ಟೆ ಕಣ, ಮರ್ತ್ಬಿಟ್ಟೆ. ಇಲ್ಲೇ ಇದೆ, ಬಂದೇ ಇರೋ. ಹಾಕಿ ಹಾಕಿ ಜಮಾಯಿಸ್ಬಿಡ್ತೀನಿ. ತಿನ್ನೋರ್ ಕಂಡ್ರೆ ಬಹಳ ಖುಷಿ ಆಯ್ತು. ಅಡಿಗೆ ಮಾಡಿದವ್ರಿಗೂ ತೃಪ್ತಿ. ತಿನ್ನ. ಏ, ತಡಬಾರ್ದು ಪುಟ್ಟ, ಯಾಕೆ ಕಳ್ತೀಯ? ನಮ್ಮ ಅಪ್ಪ ಅಮ್ಮನ ಬಿಟ್ಟೋಗಿರೋ ತರ ನೀವು ಬಿಟ್ಟೋಗ್ತೀರಾ ಅಲ್ವಾ? ಏ, ಇಲ್ಲ ಪುಟ್ಟಿ, ನಾನು ಬಿಟ್ಟೋಗಲ್ಲ. ಇಲ್ಲ, ನೀವು ಹೋಗ್ತೀರಾ. ಇಲ್ಲಪ್ಪ. ನೀವು ಹೋಗ್ತೀರಾ. ನೀವು ಹೋಗ್ಬೇಡಿ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಾನು ಹೋಗಲ್ಲ. ನಾನು ಹೋಗಲ್ಲ. ನಿಜ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಪುಟ್ಟ, ನಾನು ಹೋಗಲ್ಲ. ಹೇಳ್ಬೇಡ. ತಗೊಂಡು ಮನೆ ಒಳಗೆ ಹೋಗಲ್ಲ. ನನಗಂತೂ ಒಂದೇ ಡೌಟ್ ಅಕ್ಕಾರೆ, ಏನೇ ಮಾಡಿದ್ರು ತಲೆಯಿಂದ ಆಚೆ ಹೋಗ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಅಂತೀನಿ. ಏನು? ಅದೇ ಅಕ್ಕಾರೆ, ಬಾಬಾನ ಮನೇಲಿರೋ ಆ ಮಗು ಬಗ್ಗೆ. ಅಲ್ಲ, ಆ ಮಗು ಎಲ್ಲಿಂದ ಬಂತು, ಹೇಗ್ ಬಂತು? ಅದು ಅಲ್ಲದೆ ಬಾಬಾರ್ ಮತ್ತೆ ಆ ಮಗು ಬಿಟ್ರೆ ಆ ಮನೇಲಿ ಬೇರೆ ಯಾರು ಇಲ್ವಂತೆ. ಹಾಗೆ ಅದೆಲ್ಲಿಂದ ಉದ್ಭವ ಆಯ್ತು ಅಂತೀನಿ. ಒಟ್ಟಾರದಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ವಿಷಯ ಗೊತ್ತಿರ್ಬೋದಾ ಅಂತ ಅಲ್ವಾ? ಹೋಗ್ಬಿಟ್ಟು ವಿಷಯ ತಿಳ್ಕೊಂಡ್ ಬಂದ್ಬಿಡ್ತೀನಿ. ಏನಂತೀರಾ? ಅಲ್ಲ, ನಿನಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಅಂತ? ನನಗೆ ನೋಡು, ಏನು ಆಗೇ ಇಲ್ಲ ಅನ್ನೋ ಥರ ಇದ್ದೀನಿ ನಾನು. ನನಗೆ ಬೇಡದೇ ಇರೋದು ನಿನಗೆ ಯಾಕೆ ಅಂತ.
ಸರಿ, ನಿಮಗೆ ಬೇಡ್ತಿರೋ ವಿಷಯ ನನಗೆ ಯಾಕೆ ಅಲ್ವಾ, ನಾನು ಹೋಗ್ತೀನಿ. ಒಂದ್ ನಿಮಿಷ ನಿಂತ್ಕೊ. ಬೈ. ಆ ಮನೇಲಿ ಇಬ್ಬರೇ ಇದ್ದಾರೆ ಅಂತ ನಿನಗೆ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ನೀನ್ ಹೋಗಿದ್ದೆ ಅಲ್ಲಿಗೆ? ಅಯ್ಯೋ ಇಲ್ಲಪ್ಪ, ನಾನು ಹೋಗಿಲ್ಲ. ನೀವು ಹೋಗ್ಬೇಡ ಅಂದಮೇಲೆ ನಾನು ಅಲ್ಲಿಗೆ ಹೋಗೋ ಧೈರ್ಯ ಮಾಡ್ತೀನ? ನಾನು ನಿಜವಾಗ್ಲೂ ಹೋಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಮಲ್ಲಿ, ನಿಜ ಹೇಳು. ನಿನಗೆ ಗೊತ್ತು ನೀನು ನನ್ನ ಹತ್ರ ಸುಳ್ಳು ಹೇಳೋದಕ್ಕಾಗಲ್ಲ ಅಂತ. ನಾನು ನಿಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ ಅಕ್ರೆ. ಮತ್ತೆ ಹೇಗ್ ಗೊತ್ತಾಯ್ತು? ಯಾರ ಮೂಲಕ ಗೊತ್ತಾಯ್ತು? ಅದು ಹೇಳು ಅಂದೆ. ಪುಟಾಣಿ ಏಜೆಂಟ್ 9999 ವರದಿ ಕೊಟ್ರು. ಅಯ್ಯೋ, ಈ ಚಿಕ್ಕಿ ಸರಿಯಾಗಿ ಹಾಕೊಟ್ರಲ್ಲಪ್ಪ. ಅಪ್ಪು, ಮಮ್ಮಿ ನಂದೇನು ತಪ್ಪಿಲ್ಲ ಮಮ್ಮಿ. ನಾನ್ ಬೇಡ ಬೇಡ ಅಂದ್ರೂ ಚಿಕ್ಕಿದೆ ಫೋರ್ಸ್ ಮಾಡಿ ಕಳ್ಸಿದ್ದು. ಅಪ್ಪು ನಿಜ ಹೇಳು, ನೀನು ಅಲ್ಲಿ ಹೋಗಿ ಏನ್ ಮಾಡಿದೆ? ಮಮ್ಮಿ, ಚಿಕ್ಕಿ ಫೋರ್ಸ್ ಮಾಡ್ತು ಅಂತ ಹೋದ್ನಾ, ಅವ್ರ ಮನೇಲಿ ಬಿಸಿ ಬೇಳೆ ಬಾತ್ ಮಾಡಿದ್ರ. ಅವ್ರಿಗೆ ಬೇಜಾರಾಗ್ಬಾರ್ದು ಅಂತ ಸ್ವಲ್ಪ ತಿಂದೆ ಮಮ್ಮಿ. ಮನೆಗ್ ಬಂದ್ರೆ ನೀವು ಬಿಸಿ ಬೇಳೆ ಬಾತ್ ಮಾಡಿದ್ರಾ, ಅದಕ್ಕೆ ನಿಮಗ್ ಬೇಜಾರಾಗ್ಬಾರ್ದು ಅಂತ ಇಷ್ಟೇ ತಿಂದೆ ಮಮ್ಮಿ.